ಪರವಶನಾದನು ಅರಿಯುವ ಮುನ್ನವೇ. ಅಧ್ಯಾಯ 35. ಅವಳು ತನ್ನನ್ನೇ ನೋಡುತ್ತಾ ನಿಂತಿರುವುದನ್ನು ತಲೆಯೆತ್ತಿ ನೋಡಿಬಿಟ್ಟಿದ್ದ ಆಯುಧ್ ಏನು ಎಂಬಂತೆ ಹುಬ್ಬೇರಿಸಿದನು. ತಬ್ಬಿಬಾದವಳು ತಕ್ಷಣ ಒಳಗೋಡಿಬಿಟ್ಟಳು. ಸಹಸ್ರ ಎದ್ದು ಮೈ ಮುರಿಯುತ್ತಾ, ಕದ್ದು ನೋಡ್ತಾಳೆ ಈಡಿಯಟ್, ಹತ್ರವನ್ ನೋಡಿದರೆ ನಾನೇನು ಬೇಡ ಅಂತೀನಾ ಎಂದು ಒಳನಡೆದನು. ಆಯುಧ್ ತಾನು ಕೊಟ್ಟಿದ್ದ ಹಾಲನ್ನು ಚೆಲ್ಲಿ ಸಹಸ್ರಳನ್ನು ಎಳೆದೊಯ್ದಾಗಿನಿಂದ ಅರುಣಿಮಾಳ ಮನಸ್ಸು ಬಹಳವೇ ಹಾಳಾಗಿತ್ತು. ಇಂದು ಮನೆಯಲ್ಲಿ ನಿಶ್ಚಿತಾರ್ಥವಿರುವ ಸಂಭ್ರಮವು ಅವಳಲ್ಲಿರಲಿಲ್ಲ. ಸ್ನಾನ ಮಾಡಿ ಬಂದು ಕೂದಲು ಒಣಗಿಸುತ್ತಾ ಸುಮ್ಮನೆ ನಿಂತು ಏನೋ ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದರು. ತಕ್ಷಣ ಬಂದು ಬಾಗಿಲು ತೆರೆದಳು. ವಿನಾಯಕ್ ಬಂದಿದ್ದರು. ಅರೆ ಅರುಣ, ಏನಮ್ಮ, ಇನ್ನೂ ರೆಡಿಯಾಗಿಲ್ವಾ ನೀನು? ನೀನೇ ಸಹಸ್ರಗೆ ರೆಡಿ ಮಾಡ್ಬೇಕಲ್ವಾ? ಹೌದು, ನಿನ್ನ ಗಂಡ ಎಲ್ಲಿ? ಪುರೋಹಿತ್ರು ಇನ್ನೇನೋ ಬರ್ತಾರೆ, ಇಷ್ಟು ಲೇಟ್ ಮಾಡಿದ್ರೆ ಹೇಗೆ ಎಂದರು. ಮಾವ, ಅವರು ಈಗ ಸ್ನಾನಕ್ ಹೋಗಿದ್ದಾರೆ. ಸರಿ, ನಾನು ಬೇಗ ರೆಡಿಯಾಗ್ತೇನೆ. ಸಹಸ್ರಗೆ ರೆಡಿ ಮಾಡುವುದಕ್ಕೆ ಪಾರ್ಲರ್ನವರಿಗೆ ಬರೋಕ್ ಹೇಳಿದ್ದೇನೆ. ಎಲ್ಲ ಬೇಗ ಆಗುತ್ತೆ ಮಾವ ಎಂದಳು. ಆಯ್ತಮ್ಮ, ಸ್ವಲ್ಪ ಬೇಗ ಬೇಗ ಮಾಡು ಎಂದಾಗ ಸರಿ ಎಂದು ತಲೆಯಾಡಿಸಿದಳು ಸಹಸ್ರ. ತಾನೂ ಸಹ ನವಿಲು ಬಣ್ಣದ ರೇಷ್ಮೆ ಸೀರೆಯುಟ್ಟು ರೆಡಿಯಾದವಳು ಸಹಸ್ರಳ ಬಳಿ ಬಂದಿದ್ದಳು. ಸಹಸ್ರ ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದಳು. ಸಹಸ್ರ, ಏನ್ ಮಾಡ್ತಿದ್ಯಾ ಕೇಳಿದಳು ಅರುಣಿಮಾ. ಅಕ್ಕ, ಈಗಷ್ಟೇ ಸ್ನಾನ ಆಯ್ತು, ಬೇಗ ಸೀರೆ ಉಟ್ಟು ರೆಡಿ ಆಗ್ತೀನಿ ಎಂದಳು, ತನ್ನ ಸೀರೆಯನ್ನು ಹೊರಗೆ ತೆರೆದಿಡುತ್ತಾ. ಅಯ್ಯೋ, ಬ್ಯೂಟಿಷಿಯನ್ಸ್ ಬರ್ತಾ ಇದ್ದಾರೆ, ಅವರೇ ಸೀರೆ ಉಡಿಸಿ ನಿನ್ನನ್ನು ಪೂರ್ತಿ ರೆಡಿ ಮಾಡ್ತಾರೆ, ವೇಟ್ ಮಾಡೋ ಎಂದಳು. ಇಲ್ಲ ಅಕ್ಕ, ಅದೆಲ್ಲ ಏನು ಬೇಡ, ನಾನೇ ರೆಡಿ ಆಗ್ತೀನಿ. ಇವತ್ತು ನಿನ್ನ ಎಂಗೇಜ್ಮೆಂಟ್, ನೀನು ಚೆನ್ನಾಗಿ ಕಾಣಿಸೋದು ಬೇಡ್ವಾ? ಬೇಡ, ಮದುವೆ ಮಾಡ್ಬೇಕಲ್ಲ ಅಂತ ಎಂಗೇಜ್ಮೆಂಟ್ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ ಅಂದಿದ್ರೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ರು. ಇವತ್ತು ನೀನು ಸ್ಪೆಷಲ್ ಆಗಿ ಕಾಣಿಸ್ಬೇಕಲ್ಲ. ಅವರು ಬರೋ ತನಕ ನಿನ್ನ ಹೇರ್ ಡ್ರೈ ಮಾಡ್ಕೋ, ಬಾ ಇಲ್ಲಿ ಕೂತ್ಕೋ, ನಾನೇ ನಿನ್ನ ಕೂದಲು ಒಣಗಿಸುತ್ತೇನೆ ಎಂದು ಅವಳನ್ನು ಕೂರಿಸಿ ಹೇರ್ ಡ್ರೈಯರ್ನಿಂದ ಅವಳ ಕೂದಲು ಒಣಗಿಸತೊಡಗಿದಳು. ಅರುಣಕ್ಕ ಎಷ್ಟು ಒಳ್ಳೆಯವರು, ಆದ್ರೆ ಆ ಕೋಪಿಷ್ಟನಿಗೆ ಯಾಕೆ ಇದೆಲ್ಲ ಅರ್ಥವೇ ಆಗುತ್ತಿಲ್ಲ. ಪಾಪ, ಇವರ ಮೇಲೆಯೇ ಅನುಮಾನ ಪಡುತ್ತಿದ್ದಾನೆ ಎಂದುಕೊಂಡಿದ್ದಳು ಸಹಸ್ರ. ಬ್ಯೂಟಿಷಿಯನ್ಸ್ ಬಂದು ಸಹಸ್ರಳಿಗೆ ದಂತದ ಗೊಂಬೆಯಂತೆ ಅಲಂಕಾರ ಮಾಡಿದ್ದರು. ಬಂಗಾರದ ಬಣ್ಣದ ಸೀರೆ, ಅದಕ್ಕೊಪ್ಪುವ ಚಿನ್ನದ ಒಡವೆಗಳು. ಮೊದಲೇ ಕಣ್ಕುಕ್ಕುವ ಸೌಂದರ್ಯ ಅವಳದ್ದು. ಈಗ ಅಲಂಕಾರದಲ್ಲಿ ಅಪ್ಸರೆಯಂತೆ ಕಾಣಿಸುತ್ತಿದ್ದಳು. ಅರುಣಿಮಾ ಅವಳಿಗೆ ನೆಟಿಗೆ ತೆಗೆಯುತ್ತಾ, ನನ್ನ ದೃಷ್ಟಿಯೇ ಬೀಳುವ ಹಾಗಿದೆ. ಎಂಗೇಜ್ಮೆಂಟ್ ಮುಗಿದ ಮೇಲೆ ನನಗೆ ನೆನಪಿಸು, ದೃಷ್ಟಿ ತೆಗೆದು ಬಿಡುತ್ತೇನೆ. ಮೊದಲೇ ಗರ್ಭಿಣಿ ನೀನು, ದೃಷ್ಟಿಯಾದ್ರೆ ಕಷ್ಟ ಎಂದಳು. ನಸುನಗುತ್ತಾ ಸರಿ ಎಂದು ತಲೆಯಾಡಿಸಿದಳು ಸಹಸ್ರ. ಸರಿ, ಹೋಗೋಣ್ವಾ, ಪಾಪ ಆಯುಧ್ ಕಾಯ್ತಾ ಇರ್ತಾನೆ, ಮಾವ 2 ಸಲ ಬಂದು ಕರೆದು ಹೋಗಿದ್ದಾರೆ ಎಂದಳು. ಆಯ್ತು ಅಕ್ಕ ಎಂದಾಗ ಅವಳ ಕೈ ಹಿಡಿದು ಕೆಳಗೆ ಕರೆದು ತಂದಳು. ಆಯುಧ್ ತನ್ನ ಗೆಳೆಯನ ಜೊತೆ ಮಾತಾಡುತ್ತಾ ನಿಂತಿದ್ದ. ಅವನು ಸಹ ಅವಳ ಸೀರೆಗೆ ಹೊಂದುವ ಶೇರ್ವಾನಿ ಧರಿಸಿದ್ದ. ಬಂದ್ರು ನೋಡು ಅತ್ತಿಗೆ, ಅವನ ಗೆಳೆಯ ಹೇಳಿದಾಗ ತಿರುಗಿ ನೋಡಿದನು. ಅರುಣಿಮಾಳೊಂದಿಗೆ ಮೆಟ್ಟಿಲಿಳಿದು ಬರುತ್ತಿದ್ದವಳನ್ನು ಕಂಡು ರೆಪ್ಪೆ ಮುಚ್ಚದೆ ನೋಡಿ ತುಳಿದು ಬಿಟ್ಟನು. ಅವಳಿಂದ ದೃಷ್ಟಿ ಸರಿಸಲೇ ಆಗುತ್ತಿಲ್ಲ ಅವನಿಂದ. ಎಷ್ಟೋ ಹುಡುಗಿಯರನ್ನು ನೋಡಿದ್ದಾನೆ, ಆದ್ರೆ ತನ್ನನ್ನು ಅಂದದಲ್ಲೇ ಸೆಳೆದು ಕಟ್ಟಿಹಾಕುವ ಹುಡುಗಿಯನ್ನು ನೋಡಿರ್ಲಿಲ್ಲ. ನೋಡು ನನ್ನನ್ನು ನುಂಗಿಬಿಡುವ ಹಾಗೆ, ಯಾವತ್ತೂ ಹುಡುಗಿಯರನ್ನೇ ಕಂಡಿಲ್ಲವೇನೋ. ನಾನಾದ್ರೂ ಹೀಗೆ ನೋಡಿಬಿಟ್ಟಿದ್ರೆ 100 ಬಾರಿ ಅದನ್ನೇ ಹೇಳಿ ವ್ಯಂಗ್ಯ ಮಾಡುತ್ತಿದ್ದ ಎಂದುಕೊಂಡಿದ್ದಳು ಹುಡುಗಿ. ಅವನ ಭುಜದ ಮೇಲೆ ಹೊಡೆದು, ಬಿಡೋ, ಎಷ್ಟು ನೋಡ್ತೀಯಾ ಎಂದನು ಅವನ ಗೆಳೆಯ. ನಾನೇನು ಅವಳನ್ನು ನೋಡ್ತಾ ಇರ್ಲಿಲ್ಲ, ಅವಳ ಪಕ್ಕದಲ್ಲಿ ಅವಳ ಫ್ರೆಂಡ್ ಇದ್ದಾಳಲ್ಲ, ಅವಳೇ ಚೆನ್ನಾಗಿದ್ದಾಳೆ ಅಂತೆ ನೋಡ್ತಿದ್ದೆ ಎಂದ ಆಯುಧ್. ಹಹಹ, ಗೊತ್ತಾಯ್ತು ಬಿಡು ಎಂದು ನಕ್ಕನವ. ಅವಳು ವಿನಾಯಕರ ಬಳಿ ಬಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಖುಷಿಯಾಗಿರಿಯಮ್ಮ, ಜಾಸ್ತಿ ಬಗ್ಗಬೇಡ ಎಂದರು. ಮಗಳನ್ನು ಹಾಗೆ ಕಂಡು ಕಣ್ಣು ತುಂಬಿಕೊಂಡರು ನರೇಂದ್ರ. ಅವರ ಕಾಲಿಗೂ ಬೀಳುವವಳನ್ನು ತಡೆದು, ದೇವತೆಯ ಹಾಗೆ ಕಾಣ್ತಿದ್ಯ ಮಗಳೇ, ಹೋಗು, ಅಳಿಯಂದ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಎಂದಾಗ ಅವನ ಪಕ್ಕ ಬಂದು ನಿಂತಳು. ಏನು, ಆಗ್ಲೇ ನನ್ನನ್ನೇ ನುಂಗೋ ಹಾಗೆ ನೋಡ್ತಿದ್ದೆ ಎಂದಳು ಅವನಿಗಷ್ಟೇ ಕೇಳಿಸುವಂತೆ. ನೀನು ಬೆಳಿಗ್ಗೆ ಬಾಲ್ಕನಿಯಲ್ಲಿ ನಿಂತು ಏನ್ ಮಾಡ್ತಿದ್ದೆ? ಸ್ವಿಮ್ಮಿಂಗ್ ಪೂಲ್ ನೋಡ್ತಿದ್ಯಾ ಎಂದವನಿಗೆ ತಿರುಗುತ್ತರ ಕೊಡಲು ಹೇಳಿಕೊಡಬೇಕೆ? ಅವನ ತಿರುಗುತ್ತರವನ್ನು ಕೇಳಿ ಮುಖ ಊದಿಸಿ ನಿಂತಳು ಸಹಸ್ರ. ಅದ್ಯಾಕೆ ಮುಖವನ್ನು ಕುಂಬಳಕಾಯಿಯ ಹಾಗೆ ಮಾಡಿಕೊಂಡಿದ್ಯಾ? ಬಂದಿರುವ ಗೆಸ್ಟ್ಗಳು ನಿನ್ನನ್ನು ಬಲವಂತವಾಗಿ ಕಟ್ಕೊಳ್ತಿದ್ದೇನೆ ಅಂತ ತಪ್ಪು ತಿಳಿಯೋದಿಲ್ವಾ ಎಂದ ಆಯುಧ್. ಅದೇ ನಿಜ ಅಲ್ವಾ? ನನ್ನ ಹೊಟ್ಟೆಯಲ್ಲಿ ಮಗು ಇಲ್ಲ ಅಂದಿದ್ರೆ ನನ್ನ ಕಡೆ ತಿರುಗಿಯೂ ನೋಡ್ತಿರ್ಲಿಲ್ಲವಲ್ಲ ನೀನು ಹೇಳಿದಳು. ಹೌದು, ತಿರುಗಿ ನೋಡುವಂತಹ ಮೂತಿನಾ ನಿಂದು? ಈ ಮೂತಿಯನ್ನೇ ಇಷ್ಟೊತ್ತು ನೋಡ್ತಾ ಇದ್ದದ್ದು ನೀನು ಎಂದಾಗ ಮತ್ತೆ ಅವಳನ್ನೇ ಕೆಕ್ಕರಿಸಿದನು ಹುಡುಗ. ಇವಳಿಗೆ ಇಷ್ಟು ಧೈರ್ಯ ಅದೆಲ್ಲಿಂದ ಬರುತ್ತದೆ ಎಂಬುದೇ ಅವನಿಗೆ ಆಶ್ಚರ್ಯ. ಮದುವೆಯಾದ ಮೇಲೆ ತುಸು ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕೆಂದುಕೊಂಡ. ಅಷ್ಟರಲ್ಲಿ ಅವರ ಬಳಿ ಬಂದ ವಿನಾಯಕ್, ಆಯು, ಎಲ್ಲರೂ ಬಂದ್ರ, ಮುಹೂರ್ತಕ್ಕೆ ಟೈಮ್ ಆಗ್ತಿದ ಎಂದರು. ಯಾವ ಮುಹೂರ್ತ ಡ್ಯಾಡ್? ಅವರು ಕಾಸು ಕೀಳೋದಿಕ್ಕೆ ರಾಹುಕಾಲ, ಯಮಗಂಡ ಕಾಲ ಅಂತ ಬುರುಡೆ ಬಿಡ್ತಾರೆ. ಅವರು ಹೇಳಿದ ಸಮಯಕ್ಕೆ ರಿಂಗ್ ಬದಲಾಯಿಸ್ಕೊಳ್ಬೇಕಾ? ಇಲ್ಲಾಂದ್ರೆ ಮದುವೆ ದಿನ ಮದುಮಗಳು ಓಡಿ ಹೋಗ್ಬಿಡ್ತಾಳ ಹೇಗೆ
ಎಂದನು ಅವನದೇ ಧಾಟಿಯಲ್ಲಿ. ಅದನ್ನು ಕೇಳಿ ಸಿಟ್ಟು ಬಂದಿತ್ತು ಹುಡುಗಿಗೆ. ಅವನನ್ನೇ ದಿಟ್ಟಿಸಿದಳು. ಅವನೂ ಸಹ ಬೇಕೆಂದೇ ಅವಳಿಗೆ ಕಿರಿಕಿರಿ ಮಾಡ್ತಿದ್ದನಲ್ಲ. ಹೇ, ಎಂಥ ಮಾತು ಅಂತ ಹೇಳ್ತೀಯೋ, ಒಳ್ಳೆ ದಿನ ಒಳ್ಳೆ ಮಾತಾಡ್ಬಾರ್ದಾ ಎಂದರು. ನಾಲಿಗೆ ಶುದ್ಧವಾಗಿದ್ದರಲ್ಲವಾ ಒಳ್ಳೆ ಮಾತು ಬರೋದಿಕೆ, ಯಾವಾಗಲೂ ವ್ಯಂಗ್ಯವೇ ಎಂದು ಗೊಣಗಿದ್ದಳು ಸಹಸ್ರ. ನಂತರ ಪುರೋಹಿತರು ಹೇಳಿದಂತೆ ವಧುವಿನ ಸಂಬಂಧಿಗಳು ಒಂದು ಕಡೆ ಹಾಗೂ ವರನ ಕಡೆಯವರು ಮತ್ತೊಂದೆಡೆ ಕುಳಿತರು. ನಿಶ್ಚಿತಾರ್ಥ ಕಾರ್ಯಕ್ರಮ ಶುರುವಾಗಿತ್ತು. ಸಹಸ್ರ ಹಾಗೂ ಆಯುಧ್ ಎದುರು ಬದುರಾಗಿ ಕುಳಿತಿದ್ದರು. ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವಳ ಕಣ್ಣುಗಳು ಸಹ ಅವನತ್ತಲೇ ನೆಟ್ಟಿದ್ದವು. ಪುರೋಹಿತರ ಅಣತಿಯಂತೆ ಎರಡೂ ಕಡೆಯವರು ತಾಂಬೂಲ ಬದಲಾಯಿಸಿಕೊಂಡಿದ್ರು. ಲಗ್ನಪತ್ರಿಕೆಗೆ ಪೂಜೆ ಮಾಡಿ ವಿವಾಹದ ದಿನಾಂಕವನ್ನು ಘೋಷಿಸಲಾಯಿತು. ಉಂಗುಲ ಬದಲಾಯಿಸಿಕೊಳ್ಳುವಾಗ ಇಬ್ಬರೂ ಎದ್ದು ಸುಂದರವಾಗಿ ಸಜ್ಜಾಗಿಸಿದ್ದ ಆಸನದ ಬಳಿ ಬಂದರು. ಮೊದಲಿಗೆ ಇಬ್ಬರೂ ಹಾರ ಬದಲಾಯಿಸಿಕೊಂಡಿದ್ರು. ನೀನು ಹೇಳಿದ ಹಾಗೆ ನಾನು ನಿಜವಾಗಲೂ ಮದುವೆಯ ದಿನ ಓಡಿಹೋದ್ರೆ ಏನ್ಮಾಡ್ತೀಯಾ? ಅವನಿಗಷ್ಟೇ ಕೇಳುವಂತೆ ಹೇಳಿದ್ದಳು ಸಹಸ್ರ. ಎಲ್ಲೇ ಇದ್ರೂ ಎತ್ತಾಕೊಂಡು ಬಂದು ತಾಳಿ ಕಟ್ತೀನಿ ಎಂದ. ಅರೆ, ಏನಪ್ಪ ಅದು ಗುಸುಗುಸು? ರಿಂಗ್ ಬದಲಾಯಿಸ್ಕೊಳ್ಳಿ ಎಂದರು ವಿನಾಯಕ್. ಅವಳ ಬೆರಳಿಗೆ ಉಂಗುರ ತೊಡಿಸುತ್ತಾ, ಮಗು ಆದ ಮೇಲೆ ನಿನ್ನನ್ನು ನಿನ್ನ ಪಾಡಿಗೆ ಬಿಡೋಣ ಅನ್ಕೊಂಡೆ. ಆದ್ರೆ ಏನ್ಮಾಡೋದು, ಹುಲಿಯ ಬೋನಿನಲ್ಲಿ ಕೊನೆಯವರೆಗೂ ಹೆದರಿ ಬದುಕುವ ಹುಚ್ಚು ನಿನಗೆ ಎಂದ. ಸರ್, ಸ್ಮೈಲ್ ಕೂಗಿದ ಫೋಟೋಗ್ರಾಫರ್. ಕ್ಯಾಮರಾ ಕಡೆ ತಿರುಗಿ ಸ್ಮೈಲ್ ಮಾಡಿದನು ಆಯುಧ್. ಈಗ ಅವಳು ಅವನ ಬೆರಳಿಗೆ ಉಂಗುರ ತೊಡಿಸುತ್ತಾ, ಮಿಸ್ಟರ್ ಆಯುಧ್ ಚತುರ್ವೇದಿ, ಆ ಹುಲಿಯನ್ನು ಕುಣಿಸುವ ಅಸ್ತ್ರ ನನ್ಹತ್ರ ಇದೆ ಎಂದು ಕ್ಯಾಮರಾ ಕಡೆ ತಿರುಗಿ ಸ್ಮೈಲ್ ಮಾಡಿದ್ದಳು ಸಹಸ್ರ. ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡವಳು, ಅದು ಮಗು ಹುಟ್ಟುವವರೆಗೆ ಮಾತ್ರ, ಆಮೇಲೆ ನೀನೇ ಓಡಿ ಹೋಗ್ತೀಯಾ ನೋಡ್ತಿರು ಎಂದಳು. ಮೇಡಮ್, ನೀವು ಸರ್ ಚೆಸ್ಟ್ ಮೇಲೆ ಕೈ ಹಾಕಿ, ಫೋಟೋ ಚೆನ್ನಾಗಿ ಬರುತ್ತೆ ಮತ್ತೆ ಹೇಳಿದ ಫೋಟೋಗ್ರಾಫರ್. ಅವನ ಎದೆ ಮೇಲೆ ಕೈಯಿರಿಸಿದ ಹುಡುಗಿ, ನಾನು ನನ್ನ ಮಗುವನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಹೇಗೆ ಓಡಿಸ್ತೀಯಾ ಅಂತ ನಾನು ನೋಡ್ತೀನಿ ಎಂದಳು. ವಾವ್, ಸೂಪರ್ ಪೋಸ್ ಸರ್. ಮೇಡಮ್, ನೀವು ಸ್ವಲ್ಪ ಮುಂದೆ ಬಂದು ನಿಲ್ಲಿ. ಸರ್, ನೀವು ಅವರ ಭುಜದ ಮೇಲೆ ಕೈ ಹಾಕಿ ಎಂದಾಗ ಅವನು ಹೇಳಿದಂತೆಯೇ ತುಸು ಮುಂದೆ ಬಂದು ನಿಂತಳು. ಆದರೆ ಅವನು ಅವಳನ್ನು ಎತ್ತಿಕೊಂಡು, ಈ ಪೋಸ್ ಚೆನ್ನಾಗಿದೆ ಅಲ್ವಾ ಎಂದನು. ಅವನ ಭುಜವನ್ನು ಭದ್ರವಾಗಿ ಹಿಡಿದಲು ಸಹಸ್ರ. ಕ್ಯಾಮರಾಮ್ಯಾನ್ ಫೋಟೋ ಕ್ಲಿಕ್ಕಿಸಿದ. ಎಷ್ಟು ಕೆಜಿ ಇದ್ಯಾ ನೀನು? ನಿನ್ನನ್ನು ಒಂದೇ ಕೈಯಲ್ಲಿ ಎತ್ತಬಹುದು ನಾನು, ಸ್ವಲ್ಪ ತಿಂದುಂಡು ದಪ್ಪ ಆಗು ಎಂದನು. ಈಗ ನನ್ನನ್ನು ಕೆಳಗಿಳಿಸ್ತೀಯಾ? ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲಿ ನಡೆಯುತ್ತಿರುವುದು ನಮ್ಮ ನಿಶ್ಚಿತಾರ್ಥ, ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲ ಎಂದು ಗದರಿದಳು ಹುಡುಗಿ. ಯಾಕೆ? ಅದೆಲ್ಲ ಮಾಡಿಸ್ಕೊಳ್ಳುವ ಆಸೆ ಇದ್ಯಾ ನಿನ್ಗೆ ಎಂದ. ವಾವ್ ಸರ್, ಎಂಥ ರೊಮ್ಯಾಂಟಿಕ್ ಜೋಡಿ ನಿಂದು. ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರೂ ಮಾಡಿಸ್ಬೇಕು ಅಂದ್ರೆ ನನಗೆ ಹೇಳಿ ಸರ್ ಎಂದು ಫೋಟೋಗ್ರಾಫರ್ ಹೇಳಿದಾಗ ಕೊಸರಾಡಿ ಅವನ ತೊರಳಿನಿಂದ ಕೆಳಗಿಳಿದಳು ಸಹಸ್ರ. ಆಯುಧ್ ಹಾಗೂ ಸಹಸ್ರ ಪರಸ್ಪರ ಉಂಗುರ ಬದಲಾಯಿಸಿಕೊಂಡಿದ್ರು. ಅವರಿಬ್ಬರ ಚಂದದ ಫೋಟೋಗಳನ್ನು ಕ್ಲಿಕ್ಕಿಸಿದ್ದ ಫೋಟೋಗ್ರಾಫರ್. ನಿಶ್ಚಿತಾರ್ಥವನ್ನು ಸರಳವಾಗಿ ಏರ್ಪಡಿಸಿದ್ದರಿಂದ ಕೇವಲ ಹತ್ತಿರದವರನ್ನು ಮಾತ್ರವೇ ಆಹ್ವಾನಿಸಲಾಗಿತ್ತು. ಬಂದಿದ್ದ ಅತಿಥಿಗಳೆಲ್ಲರೂ ಜೋಡಿಗಳಿಗೆ ಉಡುಗೊರೆ ಕೊಟ್ಟು ಅಭಿನಂದಿಸುತ್ತಿದ್ದರು. ಆರ್ಯನ ಕಣ್ಣುಗಳು ಪದೇ ಪದೇ ಮಡದಿಯ ಕಡೆ ಹೊರಳುತ್ತಿದ್ದವು. ಮದುವೆಯ ನಂಟಲ, ಇಂದೇ ಅವಳು ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿರುವುದು. ರೇಷ್ಮೆ ಸೀರೆಯಲ್ಲಿ ಮಹಾಲಕ್ಷ್ಮಿಯಂತೆ ಕಾಣ್ತಿದ್ದಳು ಅರುಣಿಮಾ. ತನ್ನನ್ನೇ ನೋಡ್ತಾ ನಿಂತವನ ಬಳಿ ಬಂದವಳು, ನಿಮ್ಮ ವಾಚ್ ರೂಮಲ್ಲೇ ಇಟ್ಟಿದ್ದೆ, ಯಾಕೆ ಹಾಕಿಲ್ಲ ಎಂದಳು. ಅದು ನನಗೆ ಸಿಗಲಿಲ್ಲ ಹೇಳಿದ. ಅಯ್ಯೋ, ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ಬನ್ನಿ ಕೊಡ್ತೀನಿ ಎಂದು ಹೊರಡುತ್ತಿದ್ದವಳ ಕೈ ಹಿಡಿದು ಎಳೆದುಕೊಂಡಿದ್ದ ಆರ್ಯ. ಅವನನ್ನೇ ರೆಪ್ಪೆ ಮುಚ್ಚದೆ ನೋಡಿದಳು ಹುಡುಗಿ. ಈ ಸೀರೆ ನಿನ್ಗೆ ಚೆನ್ನಾಗಿ ಕಾಣಿಸುತ್ತಿದೆ ಎಂದ. ಹೌದಾ, ಸೀರೆ ಮಾತ್ರನಾ ಎಂದಾಗ ತಕ್ಷಣ ಅವಳ ಕೈ ಬಿಟ್ಟನು. ಅದು ನನಗೆ ಸ್ವಲ್ಪ ಕೆಲಸ ಇದೆ, ಕೇಟರಿಂಗ್ ಕಡೆ ನೋಡ್ಕೊಳ್ಬೇಕು ಎಂದು ಹೋಗುತ್ತಿದ್ದವನ ಕೈ ಹಿಡಿದು, ನೀವು ಈ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ಎಂದು ನಸುನಗ್ದಳು ಅವಳು. ಅವನೇನೂ ಮಾತಾಡದೆ ನಡೆದುಬಿಟ್ಟ. ಸಹಸ್ರ ಆಫೀಸ್ನವರ ಜೊತೆ ಮಾತನಾಡುತ್ತಾ ನಿಂತಿದ್ದಳು. ಅವಳು ಅಮಿತ್ ಜೊತೆ ನಗುತ್ತಾ ಮಾತನಾಡುತ್ತಿರುವುದನ್ನು ಕಂಡ ಆಯುಧ್ ಅವಳನ್ನೇ ಒಮ್ಮೆ ಕೆಕ್ಕರಿಸಿದನು. ಅವಳಿಗೆ ಅದರತ್ತ ಗಮನವೇ ಇಲ್ಲ. ನಂತರ ಅವಳ ಬಳಿ ಬಂದ ವಿನಾಯಕ್, ಸಹ ಲೇಟಾಗಿದೆ, ನೀವು ಹೋಗಿ ಊಟ ಮಾಡಿಕೊಳ್ಳಿ ಎಂದರು. ಹಾ ಮಾವ, ನಿಮಿಷ ಬಂದೆ ಎಂದವಳು ಮೆಟ್ಟಿಲು ಹತ್ತಿ ತನ್ನ ರೂಮಿಗೆ ನಡೆದಳು. ಹೆವಿ ಸೀರೆ ಉಟ್ಟಿದ್ದರಿಂದ ಸ್ವಲ್ಪ ಸುಸ್ತಾದಂತೆ ಭಾಸವಾಗಿತ್ತು. ರೂಮಿಗೆ ಬಂದವಳು ಕನ್ನಡಿಯ ಮುಂದೆ ನಿಂತು ತನ್ನ ಸೀರೆಯನ್ನೊಮ್ಮೆ ಸರಿಮಾಡಿಕೊಂಡಳು. ಉಫ್, ಹಬ್ಬ, ಸುಸ್ತಾಯ್ತು, ಯಾವಾಗ ಇದನ್ನು ಬಿಚ್ಚಿಡ್ತೇನೋ ಅನ್ನಿಸ್ತಿದೆ ಎಂದು ಸೊಂಟದ ಮೇಲೆ ಕೈಹೊತ್ತು ನಿಟ್ಟಿಸುರು ದಬ್ಬಿಡವಳು ಪಕ್ಕಕ್ಕೆ ತಿರುಗಿ ನೋಡಿದಾಗ ಆಯುಧ್ ಕೈಕಟ್ಟಿ ಬಾಗಿಲಿಗೆ ಹೊರಗೆ ನಿಂತಿದ್ದ. ನೀನಿಲ್ಲೇನ್ ಮಾಡ್ತಿದ್ಯಾ ಎಂದಳು. ಅದನ್ನ ನೀನ್ಯಾಕೆ ಕೇಳಬೇಕು? ಇದು ನನ್ನ ಮನೆ, ನಾನು ಎಲ್ಲಾದ್ರೂ ಇರ್ತೀನಿ ಹೇಳಿದನು. ಈ ಮನೆಗೆ ನಾನು ಸೊಸೆಯಾಗುವವಳು ತಾನೆ, ಇನ್ಮುಂದೆ ಸಿಕ್ಕವರ ಜೊತೆ ಹಲ್ಲು ಕಿಸಿಯುತ್ತಾ ನಿಲ್ಬೇಡ ಎಂದಾಗ, ಏನು ನಿನ್ನ ಮಾತಿನ ಅರ್ಥ?
ಅರ್ಥ ಆಗದೇ ಇರೋದಿಕ್ಕೆ ನಾನೇನು ಇಟಾಲಿಯನ್ನಲ್ಲಿ ಹೇಳ್ತಾ ಇದ್ದೇನಿ ಹೇಳಿದನು. ಅವನನ್ನು ದೂರ ತಳ್ಳಿದವಳು, ನನಗೆ ಅಡ್ವೈಸ್ ಕೊಡೋದಿಕ್ಕೆ ನೀನು ಯಾರೂ ಅಲ್ಲ ಎಂದು ಹೊರನಡೆದಳು. ಅವನ ಹಿಂದೆಯೇ ಬಂದವನು, ಯಾರೋ ಹೇಳ್ತಾ ಇದ್ರು, ಒಡವೆ ಸೀರೆ ತಗೊಳ್ಳಲ್ಲ, ಸ್ವಾಭಿಮಾನ ಮಣ್ಣು ಮಸಿ ಅಂತ. ಮೆಟ್ಟಲಿಳಿದು ಹೋಗುತ್ತಿದ್ದವಳು ಅವನ ಮಾತು ಕೇಳಿ ಅಲ್ಲಿಯೇ ನಿಂತಳು. ಥು, ಅವಮಾನ ಮಾಡೋಕೆ ಸಣ್ಣ ಅವಕಾಶ ಕೂಡ ಬಿಡಲ್ಲ ಅಂತಾನೆ ನಾನು ಎಂದು ಗೊಣಗಿ, ಹೀಗೆ ಆಡ್ತಿದ್ರೆ ಈ ಒಡವೆ ಸೀರೆಗಳನ್ನೆಲ್ಲ ಬಿಚ್ಚಿ ನಿನ್ನ ಮುಖದ ಮೇಲೆ ಎಸೆದು ಹೋಗ್ಬಿಡ್ತೀನಿ ಎಂದಳು. ಹಾ, ಬಿಚ್ಚಿ ಎಸೆದು ಹೋಗ್ಬೇಡಿಯಂತೆ, ಎಂಗೇಜ್ಮೆಂಟ್ ಮುಗ್ದು ಎಲ್ಲ ಮನೆಗೆ ಹೋದ ಮೇಲೆ ಎಂದಾಗ ಮೂತಿ ತಿರುವಿ 2 ಮೆಟ್ಟಿಲು ಕೆಳಗಿಳಿದವಳು ಎಣ್ಣೆಯ ಮೇಲೆ ಕಾಲಿಟ್ಟು ಜಾರಿಬಿದ್ದಳು. ಸಹಸ್ರ ಸಹಸ್ರ ಕೂಗಿದ ಆಯುಧ್. ಅವಳು ಮೆಟ್ಟಿಲಿನಿಂದ ಕೆಳಗೆ ಉರುಳಿ ಬಿದ್ದುಬಿಟ್ಟಳು. ಆಯುಧ್ನ ಕಣ್ಮುಂದೆಯೇ ಅನಾಹುತ ಘಟಿಸಿ ಹೋಗಿತ್ತು. ಸಹಸ್ರ ಕೆಳಗೆ ಉರುಳಿ ಬಿದ್ದುಬಿಟ್ಟಿದ್ದಳು. ಸಹಸ್ರ ಕೂಗಿದ ಆಯುಧ್. ಅವಳು ಮೆಟ್ಟಿಲಿನಿಂದ ಕೆಳಗೆ ಉರುಳಿ ಬಿದ್ದು ಬರುವಾಗ ಅವನಿಗೂ ಎಣ್ಣೆ ಚೆಲ್ಲಿದ್ದರಿಂದ ಕಾಲು ಜಾರಿದಂತಾಯಿತು. ತಕ್ಷಣ ರೇಲಿಂಗ್ಸ್ ಹಿಡಿದು ಬೀಳದಂತೆ ಸಂಭಾಳಿಸಿಕೊಂಡ. ಅಮ್ಮಾ ಕಿರುಚುತ್ತ ಹೊಟ್ಟೆ ಹಿಡಿದು ಕೆಳಗೆ ಬಿದ್ದುಕೊಂಡಳು. ಎಲ್ಲರ ಗಮನವೂ ಅತ್ತ ಹರಿಯಿತು. ಅವಳತ್ತ ಓಡಿಬಂದರು. ಎಲ್ಲರ ಮೊಗದಲ್ಲೂ ಆತಂಕ. ಆಯುಧ್ ದಡದಡನೆ ಮೆಟ್ಟಿಲಿಳಿದು ಬಂದು ಅವಳನ್ನು ತೋಳಲ್ಲೆತ್ತಿಕೊಂಡನು. ಹೇ, ಏನಾಗ್ತಿದೆ? ಹೊಟ್ಟೆಗೆ ಏಟು ಬಿದ್ದಿದ್ಯಾ ಕೇಳಿದನು ಗಾಬರಿಯಲ್ಲಿ. ಅವಳಿಗೆ ಉಸಿರಾಡುವಿಡಿಕೆ ಕಷ್ಟವಾಗುತ್ತಿದೆ. ಅಯ್ಯೋ ದೇವ್ರೆ, ಸಹ ಏನಾಯ್ತಮ್ಮ ಎಂದರು ನರೇಂದ್ರ. ಅವಳ ಕಣ್ಣಲ್ಲಿ ನೋವಿನಿಂದ ನೀರು ಹರಿಯುತ್ತಿತ್ತು. ಅವನ ಭುಜವನ್ನು ಭದ್ರವಾಗಿ ಹಿಡಿದಿದ್ದಳು. ಆಯು, ತಡ ಮಾಡೋದು ಬೇಡ, ನೀನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ನಾವು ಹಿಂದೆನೇ ಬರ್ತೀವಿ ಎಂದರು ವಿನಾಯಕ್. ಅವನು ಸಮಯ ವ್ಯರ್ಥ ಮಾಡದೆ ಅವಳನ್ನು ಎತ್ತಿಕೊಂಡು ಹೊರನಡೆದ. ಅವಳನ್ನು ಕಾರಿನಲ್ಲಿ ಕೂರಿಸಿದವನು ಆಸ್ಪತ್ರೆಯತ್ತ ಕಾರು ತಿರುಗಿಸಿದ. ಬಹಳವೇ ಹೆದರಿದ್ದಳು ಸಹಸ್ರ. ಪ್ಲೀಸ್ ಸ್ವಲ್ಪ ಬೇಗ ಹೋಗು, ನನಗೆ ತುಂಬಾ ಭಯ ಆಗ್ತಿದೆ ಎಂದವಳು ಒಂದು ಕೈ ಹೊಟ್ಟೆಯ ಮೇಲಿಟ್ಟು. ಭಯನಾ? ಮಗುಗೆ ಏನಾದ್ಲೋ ಆಗ್ಲಿ ಕಣೆ, ಆಗಿರೋದು ನಿನಗೆ. ಕಣ್ಣನ್ನು ನೆತ್ತಿಯ ಮೇಲಿಟ್ಕೊಂಡಿದ್ಯಾ, ಹುಷಾರಾಗಿ ನೋಡ್ಕೊಂಡು ಇಳಿಬೇಕಲ್ವಾ, ಎಲ್ಲದರಲ್ಲೂ ಆತುರ ಎಂದನು ಕೋಪದಲ್ಲಿ. ಸಾಕು ಮಾಡು, ನಾನು ನೋಡ್ಕೊಂಡೇ ಇಳಿತಾ ಇದ್ದೆ, ಆದ್ರೆ ಏನೋ ಜಾರಿದಂತಾಯ್ತು, ಎಣ್ಣೆನೋ ನೀರೋ ಗೊತ್ತಿಲ್ಲ ಎಂದಳು ಭದ್ರವಾಗಿ ಕಣ್ಣು ಮುಚ್ಚಿ. ಆದರೆ ಅವನಿಗೆ ಸರಿಯಾಗಿ ನೆನಪಿದೆ, ಮೆಟ್ಟಿಲಿನ ಮೇಲೆ ಚೆಲ್ಲಿದ್ದು ಎಣ್ಣೆಯೇ. ಹೊಟ್ಟೆಯಲ್ಲಿ ಏನಾದ್ರೂ ನೋವಾಗ್ತಿದ್ಯಾ? ಅದನ್ನಾದ್ರೂ ಹೇಳು, ಸುಮ್ಮನೆ ಅತ್ತರೆ ನನಗೆ ಏನೂ ಅರ್ಥವಾಗಬೇಕು ಎಂದು ಗದರಿದ. ಅರ್ಥವಾಗದಿಕ್ಕೆ ನೀನೇನು ಇಟಾಲಿಯನ್ನಲ್ಲಿ ಹೇಳ್ತಾ ಇದ್ದೀನಿ ಹೇಳಿದ. ನಿಂತಹ ದಡ್ಡಿನ ಕಟ್ಕೊಂಡು ಹೇಗೆ ಬೇಕೋ ಛೆ ಎಂದು ಮುಖ ಬಿಗಿದು ಕಾರಿನ ವೇಗವನ್ನು ಹೆಚ್ಚಿಸಿದ ಆಯುಧ್. ಆಸ್ಪತ್ರೆ ತಲುಪಿದ ಹಾಗೆ ಅವಳನ್ನು ಎತ್ತಿಕೊಂಡು ಒಳಬಂದ ಆಯುಧ್. ಡಾಕ್ಟರ್, ಮಗುವನ್ನು ಹೇಗಾದ್ರೂ ಉಳಿಸ್ಕೋ ಪ್ಲೀಸ್. ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ಹೇಳಿದಳು ಸಹಸ್ರ. ಅವನಿಗೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನಾದ. ಡಾಕ್ಟರ್, ಜಾರಿ ಬಿದ್ದುಬಿಟ್ಲು, ಸ್ವಲ್ಪ ಬೇಗ ನೋಡಿ ಹೇಳಿ, ಮಗುಗೆ ಏನಾಗಿದೆ ಅಂತ ಎಂದ. ವಾಟ್, ಬಿದ್ರಾ? ಅವತ್ತೇ ಹೇಳಿದ್ನಲ್ಲ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಸರಿ, ನೀವು ಹೊರಗೆ ಹೋಗಿ, ನಾನ್ ನೋಡ್ತೀನಿ ಎಂದರು ಡಾಕ್ಟರ್. ಅವನು ಹೊರಗೆ ಬಂದು ಕುಳಿತನು. ಮುಂದುವರಿಯೋದು.